ನೇಮ ಆಗುವ ಗದ್ದೆಯಲ್ಲಿ ಕಸ ಕಡ್ಡಿ ತ್ಯಾಜ್ಯ ರಾಶಿಯನ್ನ ಕಂಡು ಕೆಂಡಾಮಂಡಲವಾದ ವೈದ್ಯನಾಥ ದೈವ ಕಸ ತೆಗೆದು ಶುಚಿಗೊಳಿಸದೆ ಹೋದ್ರೆ ವಲಸರಿ ಹೊರಡೊಲ್ಲವೆಂದು ಕೆಂಡಾಮಂಡಲವಾದ ಘಟನೆ ಮಂಗಳೂರಿನ ಹೊರವಲಯದ ಕನೀರು ತೋಟದಲ್ಲಿ ನಡೆದಿದೆ. ತೊಕ್ಕೊಟ್ಟು ಕುಂಪಲ ಬಳಿಯ ಕನೀರು ತೋಟದಲ್ಲಿ ಮಲಯಾಳ ಚಾಮುಂಡಿ ದೈವದ ಕಟ್ಟೆ ಜಾತ್ರೆ ಬುಧವಾರ ನಡೆದಿತ್ತು. ರಾತ್ರಿ ಇಲ್ಲಿ ವೈದ್ಯನಾಥ ದೈವದ ನೇಮ ಹಾಗೂ ವಲಸರಿ ಸೇವೆ ಇತ್ತು. ಆವೇಶವಾಗಿ ಅಣಿಯೇರಿ ನೇಮ ನಡೆದು ಇನ್ನೇನು ವಲಸರಿ ಹೊರಡಬೇಕು ಎನ್ನುವಾಗ ವೈದ್ಯನಾಥ ದೈವವು ಆಡಳಿತ ಮಂಡಳಿಯ ಮೇಲೆ ಕೆಂಡಾಮಂಡಲವಾಗಿದೆ. ನೇಮ ನಡೆಯುವ ಗದ್ದೆಯಲ್ಲಿ ತ್ಯಾಜ್ಯದ ರಾಶಿಯೇ ಇದಕ್ಕೆ ಕಾರಣ. ಇದೇನು ವಲಸರಿ ಗದ್ದೆಯೋ ಸಂತೆ ಗದ್ದೆಯೋ, ನಾನು ಎಂಜಲು ತುಳಿದು ಹೋಗಬೇಕೆ? ತ್ಯಾಜ್ಯ ತೆಗೆಯದೆ ದೀಪದ ದಳಿಯಲ್ಲಿ ಇರುವ ಸಂತೆ ತೆಗೆಯದೆ ವಲಸರಿ ಇಳಿಯೋಲ್ಲ ಎಂದು ವೈದ್ಯನಾಥ ದೈವ ಕೋಪಾವೇಶದಲ್ಲಿ ನುಡಿದಿದೆ. ಇದರಿಂದ ಕಕ್ಕಾಬಿಕ್ಕಿಯಾದ ಆಡಳಿತ ಮಂಡಳಿ ತಕ್ಷಣ ತ್ಯಾಜ್ಯವನ್ನ ಎತ್ತಿದೆ. ಅಲ್ಲದೆ ವಲಸರಿ ಹೊರಡುವ ದೀಪದ ದಳಿಯ ಬದಿಯಲ್ಲಿ ಇರುವ ಸಂತೆಗಳನ್ನ ಎತ್ತಲಾಗಿದೆ. ಆ ಬಳಿಕವೇ ದೈವ ವಲಸರಿ ಹೊರಡಿದೆ. ಒಟ್ಟಿನಲ್ಲಿ ದೈವವು ಸ್ವಚ್ಛತೆಯ ಪಾಠ ಮಾಡುವವರೆಗೂ ಸಮಾಜ ತ್ಯಾಜ್ಯ ನಿರ್ವಹಣೆ ಮಾಡುವಲ್ಲಿ ವಿಫಲವಾಗಿದೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ.